ಕೆಲವು ದಿನಗಳ ಹಿಂದೆ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಕೇಸ್ ಆಗಿತ್ತು. ಆ ಕೇಸಲ್ಲಿ ಸುಮಾರು 49 ಟನ್ನಷ್ಟು ಅನ್ನಭಾಗ್ಯದ ಅಕ್ಕಿಯನ್ನು 2 ಲಾರಿಗಳಲ್ಲಿ ಸೀಸ್ ಮಾಡಲಾಗಿತ್ತು. ಆ ನಂತರ ಇಲ್ಲಿವರೆಗೂ ನನ್ನ ಲೆಕ್ಕದಲ್ಲಿ ಒಂದು 8 ರಿಂದ 9 ಜನರನ್ನು ಅರೆಸ್ಟ್ ಮಾಡಿದರು. ಆದರೆ ಪ್ರಮುಖ ಆರೋಪಿ ಏನಿದ್ದ ಆತ ತಲೆಮರೆಸ್ಕೊಂಡಿದ್ದ. ಆ ಪ್ರಮುಖ ಆರೋಪಿ ಸಚಿನ್ ಕಬ್ಬೂರ್ ಅನ್ನುವಂಥವನು ಹಾವೇರಿ ಮೂಲದವನು. ಅವನು ಈ ಒಂದು ಸಂಪೂರ್ಣ ಪ್ರಕರಣಗಳಲ್ಲಿ ಈ ಒಂದು ಇಷ್ಟು ದೊಡ್ಡ ಮಟ್ಟದ ಒಂದು ಆರ್ಗನೈಸ್ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದ್ದ ಹಿನ್ನೆಲೆಯಲ್ಲಿ ಅವನ್ನ ಮೊನ್ನೆ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಅವನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ನಾವು LOC ಲುಕೌಟ್ ನೋಟಿಸ್ ಅಂತ ಏನು ಕರೀತಾರೆ ಅದನ್ನು ಕೂಡ ರೆಡಿ ಮಾಡಿಕೊಂಡು ಸಬ್ಮಿಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಒಂದು ಲೊಕೇಶನ್ ಇಲ್ಲೇ ಇಂಡಿಯಾದಲ್ಲೇ ಇರುವಂಥದ್ದು ನಮಗೆ ತಿಳಿದು ಬಂದ ಹಿನ್ನೆಲೆಯಲ್ಲಿ LOC ನಾವು ಜಾರಿ ಮಾಡಲಿಲ್ಲ. ಅದು ಹೊರತುಪಡಿಸಿ ತಾವು ಹೇಳ್ದಂಗೆ ಅವನು ವಿದೇಶದಲ್ಲಿ ಇದ್ದಿದ್ದು ಹೌದು. ಅದಾದಮೇಲೆ ಅವನು ಬಂದಂಥ ಸಂದರ್ಭದಲ್ಲಿ ಅವನ್ನ ಟ್ರೇಸ್ ಮಾಡಲಿಕ್ಕೆ ನಾವು 3 ಪ್ರತ್ಯೇಕ ತಂಡಗಳನ್ನು ರಚಿಸಿದ್ವಿ. ಟ್ರೇಸ್ ಮಾಡಿದ್ದಾರೆ. ಈಗ ಮುಂದಿನ ಕಾರ್ಯವಾಹಿ ಅರೆಸ್ಟ್ ಆಗಿರುವಂಥದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಸರ್, ಆತನ ಮೇಲೆ ಈ ಹಿಂದೆ ಏನಾದರೂ ಕೇಸ್ಗಳು ಹಲವಾರು ಪ್ರಕರಣಗಳ ಆ ವ್ಯಕ್ತಿ ಮೇಲೆ ಇರುವಂಥದ್ದು ನಮಗೆ ಕಂಡು ಬಂದಿದೆ. ಹಾವೇರಿಲಿ ಇದೆ, ಹಾವೇರಿ ಸೇರಿದಂತೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದಾಖಲಾಗಿದೆ ಅಂತ ನಮಗೆ ಮಾಹಿತಿ ಇದೆ. ಅಂಕಿಅಂಶ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅದನ್ನು ಕಂಪೈಲ್ ಮಾಡಿಬಿಟ್ಟು ಅದನ್ನು ನಿಮಗೆ ಹೇಳ್ತೀನಿ. ಆತನ ಸಚಿನ್ ಕಬ್ಬೂರ್ ಗುಂಪು ಹಾವೇರಿಲಿ ಇನ್ನೂ ಆ್ಯಕ್ಟಿವ್ ಆಗಿದೆ. ಅಲ್ಲಿ ಏನೋ ತಂಡಗಳನ್ನು ಕಳಿಸೋದು ಏನೋ ಇದೆ. ಈಗ ನೋಡಿ, ನಾವು ಈಗಾಗಲೇ 8-9ಕ್ಕಿಂತ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ವಿ ಒಂದು ಕಡೆ. ಆಮೇಲೆ 2 ಲಾರಿ ಲೋಡ್ ಜೊತೆ ಸಿಕ್ಕಿದ್ದು ಹೊರತುಪಡಿಸಿ ಸುಮಾರು 7-8 ವಾಹನಗಳನ್ನು ನಾವು ಜಪ್ತು ಮಾಡ್ಕೊಂಡಿದ್ದೇವೆ. ಮತ್ತು ಅವನ ಸಾಕಷ್ಟು ಸಹಚರರಿಂದ ಅವರು ತಲೆಮರೆಸ್ಕೊಂಡಿರುವಂಥದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ನಾವು ಪ್ರಮುಖ ಆರೋಪಿಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಬೇಲ್ ತೊಗೊಳ್ಲಿಕ್ಕಾಗಲಿ ಇನ್ನೊಂದು ಮತ್ತೊಂದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವನ್ನ ಚೇಸ್ ಮಾಡಿ ಹಿಡಿದಿದ್ದೀವಿ. ಮತ್ತು ಉಳಿದ ಯಾರು ಇವತ್ತು ಯಾಕಂದರೆ 49 ಟನ್ ಅನ್ನಭಾಗ್ಯದ ಅಕ್ಕಿ ಬರಬೇಕು ಅಂತಂದರೆ ತಾವು ಇಮ್ಯಾಜಿನ್ ಮಾಡ್ಬೋದು. ಅದು ಭಾಳ ಒಂದು ವ್ಯವಸ್ಥಿತ ಜಾಲ ಇರಬೇಕು. ಆ ಜಾಲದಲ್ಲಿ ಯಾರ್ಯಾರಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಿದ್ದಾರೆ ಎಲ್ಲರನ್ನೂ ಅರೆಸ್ಟ್ ಮಾಡೋಣ. ಸರ್, ಏನು ದುಬೈ ಲಿಂಕ್ ಇದೆಯಾ ಏನಾದರೂ?